ರಣಜಿ ಟ್ರೋಫಿ ಗೆದ್ದಂತಹ ಕರ್ನಾಟಕ ತಂಡದಲ್ಲಿದ್ದ ಗಣೇಶ್ ಸತೀಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ತಮ್ಮ ರಣಜಿ ಟ್ರೋಫಿಯ ಅನುಭವವನ್ನು ಹಂಚ್ಕೊಳ್ತಾರೆ. ಅವ್ರು ಏನು ಹೇಳ್ತಾರೆ ಕೆಳಗೆ ಬನ್ನಿ. ಮೊದಲನೇದಾಗಿ ಗಣೇಶ್ ಸತೀಶ್, ಟ್ರೋಫಿ ಗೆದ್ದಿದ್ದೀರಾ, ಲಾಸ್ಟ್ ಟೈಮ್ ಮಿಸ್ ಆಗಿತ್ತು, ಏನು ಅನಿಸ್ತಾ ಇದೆ? ಅದೇ ಲಾಸ್ಟ್ ಟೈಮ್ ತುಂಬ ಕ್ಲೋಸ್ ಮ್ಯಾಚ್ ಇತ್ತು. ಆ ಮ್ಯಾಚ್ ಸೋತಿದ್ದು ಇನ್ನೂ ಹರ್ಟ್ ಆಗ್ತಾಯಿತ್ತು. ಸೊ ಈಗ ಗೆದ್ದಿದ್ದೀವಲ್ಲ, ತುಂಬ ಖುಷಿ ಅನಿಸ್ತಾ ಇದೆ. 2010 ಸಹ ನೀವು ಫೈನಲಲ್ಲಿ 50+ ರನ್ ನೋಡಿದ್ರಿ, ಅದೇ ಬಟ್ ಅವತ್ತು ಮಿಸ್ ಆಗಿತ್ತು. ಈ ಸಲ ಸೆಂಚುರಿ ಹೊಡೆದು ಗೆಲ್ಸಿದ್ದೀರಾ, ಇದ್ರ ಬಗ್ಗೆ ಏನು? ಹೌದು, ಅದೇ ತುಂಬ ಖುಷಿ ಅನಿಸ್ತಾ ಇದೆ. ಯಾಕೆಂದರೆ ಇದು ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಅಲ್ಲ, ಸೊ ತುಂಬ ಖುಷಿ ಆಗ್ತಾ ಇದೆ. ಲೀಗ್ ಮ್ಯಾಚಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ಅಷ್ಟೊಂದಿರಲಿಲ್ಲ, ಆದರೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟು ಒಂದು ನಿಮ್ಮ ಬಗ್ಗೆ ನಂಬಿಕೆ ಇಟ್ಕೊಂಡು ಕ್ಯಾಪ್ಟನ್ನು ಮತ್ತು ಟೀಮ್ ಮ್ಯಾನೇಜ್ಮೆಂಟು ನಿಮ್ಗೊಂದು ಅವಕಾಶ ಕೊಡ್ತು ಫೈನಲ್ ಆಡೋದಕ್ಕೆ. ಅದಕ್ಕೆ ಏನು ಹೇಳ್ತೀರಾ? ಅದೇ ನಾನು ಹೇಳ್ದಂಗೆ ನನಗೆ ಸ್ವಲ್ಪ ನಂಬರ್ 7 ಆಡಿಸಿದ್ದು. ಅದು ನಾನು ಯೂಶ್ವಲಿ ಲಾಸ್ಟ್ 3-4 ಇಯರ್ಸಲ್ಲಿ ನಂಬರ್ 3 ಆಡ್ತಾಯಿದ್ದೆ. ಸೊ ನಂಬರ್ 7 ಸ್ವಲ್ಪ ಪ್ರೆಷರ್ ಸಿಚುವೇಷನ್ಸಲ್ಲೂ ಆಡಿದ್ದೆ, ಆದರೆ ಅಷ್ಟೊಂದು ಕನ್ಸಿಸ್ಟೆಂಟಾಗಿ ಆಡಿರಲಿಲ್ಲ. ಸೊ ನಂಬರ್ 3 ಚಾನ್ಸ್ ಸಿಕ್ತು ಫೈನಲಲ್ಲಿ, ಆ ಚಾನ್ಸ್ ತೊಗೊಳ್ಳೋಣ ಅಂತ ಆಡಿದೆ. ಸೊ ಚೆನ್ನಾಗಿ ನಡೀತು. ನಿಮ್ಮ ಮತ್ತು KL ರಾಹುಲ್ ಅವರ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳ್ತಾರೆ? ಅದೇ KL ರಾಹುಲ್ ಜೊತೆ ತುಂಬ ವರ್ಷದಿಂದ ಆಡ್ತಾಯಿದ್ದೀನಿ. ಜೂನಿಯರ್ ಕ್ರಿಕೆಟೆಲ್ಲ ಒಟ್ಟಿಗೆ ಆಡಿದ್ದೀವಿ. ಸೊ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಳ್ಳೆ ಎಂಜಾಯ್ ಮಾಡಿ ಆಡಿದ್ವಿ ಅಷ್ಟೇ. ಇರಾನಿ ಟ್ರೋಫಿಗೆ ಯಾವ ರೀತಿ ರೆಡಿ ಆಗ್ತಾಯಿದ್ದೀರಾ? ಅದೇ ಸೇಮ್ ವೇ ಹೆಂಗೆ ರೆಡಿ ಆಗಿದ್ದೀವಿ ರಣಜಿ ಟ್ರೋಫಿ, ಎವ್ರಿ ಮ್ಯಾಚ್ ಗೆಲ್ಲಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ಸೇಮ್ ವೇ ಇರಾನಿ ಟ್ರೋಫಿ. ಥ್ಯಾಂಕ್ ಯು. ಇದಿಷ್ಟು ಗಣೇಶ್ ಸತೀಶ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್.